ಅದು ಕಾಲ್ ಮಾಡೋ ಮೂಲಕ ಲಿಂಗಾಯತರಿಗೆ ಪ್ರತ್ಯೇಕ ಧರ್ಮ ಸ್ಥಾನವನ್ನು ತಪ್ಪಿಸಿದರು ಅನ್ನೋಂಥ ಆರೋಪ ಮಾಡಿದರು. ಇದು ಪ್ರತ್ಯೇಕ ಧರ್ಮ ನಾವು ಕೂಡುವುದಿಲ್ಲಪ್ಪ, ನಿಮ್ಮ ಸವಾಸ ಬೇಡ ನಮಗೆ ಅನ್ನುವಂಥ ಸ್ಪಷ್ಟ ಅಭಿಪ್ರಾಯ. ಕರ್ನಾಟಕದ ನಮ್ಮ ವಚನ ರಚನೆ ಮಾಡಿದಂಥ ಬಸವಣ್ಣವರು, ಅವ್ರ ಜೊತೆಗಾರರು ನಮ್ಮ ಆರಾಧ್ಯ ದೈವ. ನೀವು ಅವ್ರನ್ನ ದೈವ ಅಂತ ತಿಳ್ಕೊಳ್ಳೋದಿಲ್ಲ, ಗುರು ಅಂತ ತಿಳ್ಕೊಳ್ಳೋದಿಲ್ಲ. ಹೀಗಾಗಿ ನಾವು ನಿಮ್ಮನ್ನು ಒಪ್ಪೋದಿಲ್ಲ, ನೀವು ಬೇಕಾಗಿಲ್ಲ ಅನ್ನುವಂಥ ಮಾತನ್ನು ಮಾತಾಡೋ ಜೊತೆಗೆ ಇದೇ ಸಂದರ್ಭದಲ್ಲೇ ನಮ್ಮ ಏನಪ್ಪ ಅಂತಂದ್ರೆ ಈ ವಿಜಯಾನಂದ ಕಾಶಪ್ಪನವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು. ಏನಪ್ಪ ಅಂದ್ರೆ ಶಿವಾಚಾರ್ಯ ಶೃಂಗ ಸಮ್ಮೇಳನದ ಎಲ್ಲ ಪಂಚಪೀಠಾಧೀಶರು ಕೂಡ್ಲಿಗೆ ಸಂಗಮಕ್ಕೆ ಬಂದರೆ ನಮ್ಮ ಪಾವನ ಆಗ್ತದೆ ಅನ್ನೋಂಥ ಕರೆ ಕೊಟ್ಟಿದ್ದರು. ಏನಪ್ಪ ಅಂತಂದ್ರೆ ಶಿವಾಚಾರ್ಯ ಶೃಂಗ ಸಮ್ಮೇಳನದಲ್ಲಿ ಶಾಸಕ ಶಿವಾನಂದ ಕಾಶಪ್ಪನವರು ಪಂಚಪೀಠಗಳಿಗೆ ಕೂಡ್ಲ ಸಂಗಮಕ್ಕೆ ಆಹ್ವಾನ ನೀಡಿ ಪಂಚಪೀಠಾಧೀಶ್ವರರು ಕೂಡ್ಲ ಸಂಗಮಕ್ಕೆ ಬಂದು ಆ ಭೂಮಿ ಪಾವನ ಮಾಡಬೇಕು, ಅಲ್ಲಿ ಅಡ್ಡಪಲ್ಲಕ್ಕೆ ಉತ್ಸವ ಮಾಡಲಿದ್ದೇವೆ ಎಂದು ನೀಡಿರುವ ಹೇಳಿಕೆಯನ್ನು ಖಂಡಿಸಿದ ಬಲವಾಗಿ. ನಾವು ಅಡ್ಡಪಲ್ಲಕ್ಕೆ ಪೂಜೆ ಮಾಡೋರಲ್ಲ, ಅದು ನಮಗೆ ಸಂಬಂಧ ಇಲ್ಲ, ನೀವು ಯಾಕೆ ಹಿಡಿ ಕೊಟ್ರಿ, ಎರಡೂ ಕಡೆ ಏನು ಮಾಡ್ತಾಯಿದ್ದೀರಿ ನೀವು ಅನ್ನುವಂಥ ಮಾತಲ್ಲ. ಹಿಂಗೆ ಅನೇಕ ಮಾತುಗಳು ಅವರು ಇವ್ರ ಮೇಲೆ ಆರೋಪ, ಇವರು ಅವ್ರ ಮೇಲೆ ಆರೋಪ ಮಾಡ್ತಾಯಿದ್ದಾರೆ. ಇದು ಒಬ್ಬ ಪ್ರಾಜ್ಞರಿಗೆ ಎರಡೂ ಕಡೆ ಮಠಾಧೀಶರಿದ್ದಾರೆ, ತಿಳುವಳಿಕೆ ಅವರಿದ್ದಾರೆ, ಜೊತೆಗೆ ಒಂದು ಸಮಾಜಕ್ಕೆ ಮಾರ್ಗದರ್ಶಕರಿದ್ದಾರೆ. ಇಂಥ ಸಣ್ಣ ವಿಷಯ ಯಾಕೆ ಇವರು ದೊಡ್ಡ ವಿಷಯ ಮಾಡ್ತಾಯಿದ್ದಾರೆ ಅನ್ನೋದು ಇಲ್ಲಿ ಪ್ರಶ್ನಾರ್ಹ ಆಗಿದೆ.